ಮಕ್ಕಳೇ, ಥಟ್ ಅಂತ ದುಂಡು ಸುತ್ತಿ ಸಂಚಿಕೆ 22. ಈ ಒಂದು ಸಂಚಿಕೆಗೆ ನಮ್ಮ ಶಾಲೆಯ ಪಾಲಕರಾದಂತಹ ಶ್ರೀ ರಾಘವೇಂದ್ರ ರೆಡ್ಡಿಯರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳಿ. ಓಕೆ, ಈ ಒಂದು ಸಂಚಿಕೆಯಲ್ಲಿ ನಾವು ಭಾರತದ ಶ್ರೇಷ್ಠ ವಿಜ್ಞಾನಿ ಹಾಗೂ ರಾಷ್ಟ್ರಪತಿಯವರಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಇದರಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಮಕ್ಕಳು ಪಾರಮ್ಮ ಕುರಿ ಮತ್ತು ವಿದ್ಯಾಶ್ರೀ ಗೊರವರ್. ಆರ್ ಯು ರೆಡಿ? ಓಕೆ, ಹೆದರ್ಬೇಡ್ರಿ. ಈಗ ಮೊದಲನೆಯ ಪ್ರಶ್ನೆ, ಯಾರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಾರೆ? ಸರಿಯಾದಂತ ಉತ್ತರ ಸರಿಯಾಗಿ ಹಾಕ್ಬೇಕಾ? ಓಕೆ, ವಿದ್ಯಾಶ್ರೀಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಭಾರತದ ಯಾವ ಉನ್ನತ ಸ್ಥಾನ ಅಲಂಕರಿಸಿದ್ದರು? ರಾಷ್ಟ್ರಪತಿ. ಸರಿಯಾದಂತ ಉತ್ತರ, ಪಾರಮ್ಮಳಿಗೆ 1 ಅಂಕ. APJ ಅಬ್ದುಲ್ ಕಲಾಂ ರವರು ಬರೆದಂತಹ ಶ್ರೇಷ್ಠ ಕೃತಿ ಯಾವುದು? ಅಗ್ನಿ ರೆಕ್ಕೆಗಳು. ಸರಿಯಾದಂತ ಉತ್ತರ, ಪಾರಮ್ಮಳಿಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಯಾವ ವರ್ಷ ಹುಟ್ಟಿದರು? 1931. ಸರಿಯಾದಂತ ಉತ್ತರ, ವಿದ್ಯಾಶ್ರೀಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಯಾವ ಊರಿನಲ್ಲಿ ಹುಟ್ಟಿದರು? ರಾಮೇಶ್ವರ. ಸರಿಯಾದಂತ ಉತ್ತರ, ಪಾರಮ್ಮಳಿಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ತಂದೆಯ ಹೆಸರೇನು? ಜೈನುಲುದ್ದೀನ್. ಸರಿಯಾದಂತ ಉತ್ತರ, ಪಾರಮ್ಮಳಿಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ತಾಯಿಯ ಹೆಸರೇನು? ಆಸಿಯಮ್ಮ. ಸರಿಯಾದಂತ ಉತ್ತರ, ಪಾರಮ್ಮಳಿಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಚಿಕ್ಕವರಿದ್ದಾಗ ಯಾವ ಕೆಲಸ ಮಾಡುತ್ತಿದ್ದರು? ಪೇಪರ್ ಹಾಕುವುದು. ಸರಿಯಾದಂತ ಉತ್ತರ, ವಿದ್ಯಾಶ್ರೀಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಯಾವ ಬಾಹ್ಯಾಕಾಶ ಕೇಂದ್ರದಲ್ಲಿ ಕೆಲಸ ಮಾಡಿದ್ದರು? ಇಸ್ರೋ. ಸರಿಯಾದಂತ ಉತ್ತರ, ಪಾರಮ್ಮಳಿಗೆ 1 ಅಂಕ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಯಾವ ವರ್ಷ ತೀರಿಕೊಂಡರು? 2015. ಸರಿಯಾದಂತ ಉತ್ತರ, ಪಾರಮ್ಮಳಿಗೆ 1 ಅಂಕ. ಮಕ್ಕಳೇ, ಇಲ್ಲಿ ಪಾರಮ್ಮ 7 ಅಂಕಗಳನ್ನು ಪಡೆದುಕೊಂಡಾಳ, ವಿದ್ಯಾಶ್ರೀ 3 ಅಂಕಗಳನ್ನು ಪಡೆದುಕೊಂಡಾಳ. ಹಾಗಾದ್ರೆ ಈ ಸಂಚಿಕೆ ವಿಜೇತರು ಯಾರು? ಪಾರಮ್ಮಳಿಗೆ ಜೋರಾಗಿ ಚಪ್ಪಾಳೆ ಹಾಕ್ರಿ. ಈಗ ನಮ್ಮ ಈ ಒಂದು ಸಂಚಿಕೆ ಆಹ್ವಾನಿತರಾದಂತಹ ರಾಘವೇಂದ್ರ ರೆಡ್ಡಿಯರವರು ಮಕ್ಕಳಿಗೆ ಸಿಹಿಯನ್ನು